ನಮಸ್ಕಾರ ಡಾರ್ಲಿಂಗ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. MI ವರ್ಸಸ್ KKR ಎಂತ ಮ್ಯಾಚ್ ಗುರು. ಲೋ ಸ್ಕೋರಿಂಗ್ ಮ್ಯಾಚಿಂಗ್ ಆದ್ರೂ ಕೂಡ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು. ಯಾಕಂದ್ರೆ ವಿಕೆಟ್ಸ್ಗಳು ಆರೆಂಜ್ಗೆ ಪತನವಾಗ್ತಾ ಇದ್ವು. ಈ ಪಿಚ್ ಏನೋ ಬ್ಯಾಟಿಂಗ್ ಪಿಚ್ ಇಂದ ಸಡನ್ ಆಗಿ ಬೌಲಿಂಗ್ ಪಿಚ್ ಆಗಿ ಕನ್ವರ್ಟ್ ಆಗಿದ್ದು ಯಾರಿಗೂ ಕೂಡ ಗೊತ್ತೇ ಆಗ್ಲಿಲ್ಲ ಅನ್ಸುತ್ತೆ ಗುರು. ಆರೆಂಜ್ಗೆ ವಿಕೆಟ್ಗಳು ಪತನ ಆಗೋದು, ಆಲ್ಮೋಸ್ಟ್ ಆಲ್ ಔಟ್ ಕೂಡ ಆಗೋಗ್ಬಿಟ್ರು ಗುರು. KKR ತಂಡ ಮೊದಲು ಬ್ಯಾಟಿಂಗ್ ಆಡುತ್ತೆ, ಪವರ್ ಪ್ಲೇನಲ್ಲಿ 4 ವಿಕೆಟ್ ನ ಕಳ್ಕೊಂಡು ತತ್ತರಿಸಿ ಹೋಗುತ್ತೆ ಗುರು. ಬಟ್ ಲೋಯರ್ ಆರ್ಡರ್ ಅಂತಾನು ಕೂಡ ಹೇಳೋಕ್ಕಾಗಲ್ಲ, ಮಿಡಲ್ ಆರ್ಡರ್ಸ್ ಕೂಡ ಅಂತ ಹೇಳಕ್ ಆಗೋದಿಲ್ಲ. ಬಟ್ ಮೈನ್ ಸ್ಟ್ರೆಂತ್ ಆಗಿ ನಿಂತ್ಕೊಳ್ತಾರೆ ನಮ್ಮ ಕನ್ನಡಿಗ ವೆಂಕಟೇಶ್ ಅಯ್ಯರ್ ಹಾಗೂ ಮನೀಶ್ ಪಾಂಡೆ. ವೆಂಕಟೇಶ್ ಅಯ್ಯರ್ ಅವರು 52 ಬಾಲ್ನಲ್ಲಿ 70 ರನ್ ಹೊಡೆದು KKR ತಂಡಕ್ಕೆ ಆಸರೆ ಆದರೆ ನಮ್ಮ ಮನೀಶ್ ಪಾಂಡೆ 31 ಬಾಲ್ನಲ್ಲಿ 42 ರನ್. ನಮ್ಮ ಕನ್ನಡಿಗ ಗುರು, ನಮಗೂ ಚಾನ್ಸ್ ಸಿಕ್ಕಿರೋ ಹೊಡಿತೀವಪ್ಪ ಅನ್ನೋ ರೇಂಜಿಗೆ ಆಡಿದ್ದು ಮನೀಶ್ ಪಾಂಡೆ 42 ರನ್ ಹೊಡೆದ್ಬಿಟ್ಟು 169 ರನ್ 19.5 ಓವರ್ ನಲ್ಲಿ 10 ವಿಕೆಟ್ ನ ಕಳ್ಕೊಂಡು KKR ತಂಡ ಗಳಿಸ್ತಾರೆ ಗುರು. ಬಟ್ ಇನ್ನೂ ಒಂದು ಬಾಲ್ ಇದ್ದಂಗೆ ಆಲ್ ಔಟ್ ಆಗ್ತಾರೆ. ಬಟ್ ಇದಕ್ಕೆ ಪ್ರಮುಖವಾಗಿ ಕಾರಣ ಇದು ಜಸ್ಪ್ರೀತ್ ಬೂಮ್ರಾ 4 ಓವರ್ಗೆ 18 ರನ್ ಕೊಟ್ಟು 3 ವಿಕೆಟ್ ನ ತಗೊಳ್ತಾರೆ. ಜೊತೆಗೆ ನುವಾನ್ ತುಷಾರ 42 ರನ್ ಕೊಟ್ಬಿಟ್ಟು 3 ವಿಕೆಟ್ ನ ತಗೊಂಡ್ರೆ ಆ ಕಡೆಯಿಂದ MI ಬ್ಯಾಟಿಂಗ್ ನ ಶುರು ಮಾಡ್ತಾರೆ ಗುರು. ಸೊ ಈ ಮ್ಯಾಚ್ ನಲ್ಲಿ ಏನೇನಾಯ್ತು ಇನ್ನು ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿಬಿಡಿ. ಪಕ್ಕದಲ್ಲೇ ಇರುವಂತ ಬೆಲ್ ಐಕನ್ ಓದ್ಬಿಟ್ಟು ಹಾಲ್ ಅಂತ ಸೆಲೆಕ್ಷನ್ ಮಾಡ್ಬಿಟ್ಟು ಈ ವಿಡಿಯೋಗೆ ಒಂದು ಲೈಕ್ಸ್ ಮಾಡಿಬಿಡಿ ಗುರು. ಸೊ ಮಾಡಿದ್ರ ಬನ್ನಿ ಇವಾಗ ಡೈರೆಕ್ಟ್ ವಿಚಾರಕ್ಕೆ ಹೊರಟು ಹೋಗ್ಬಿಡೋಣ, ಮತ್ತೆ ತಡ ಮಾಡೋದು. ಬಟ್ ಈ KKR ವಿರುದ್ಧ ಎಂತ ಮ್ಯಾಚ್ ಇವ್ರು ಎಲ್ಲರೂ ಕೂಡ ಒಂದೇ ಸಲ ಕೈಕೊಂಡಿದ್ದಾರೆ. ರಿಂಕು ಅವ್ರ ಬಗ್ಗೆ ನಾವು ತುಂಬಾ ಎಕ್ಸೆಪ್ಟೇಷನ್ ಇಟ್ಕೊಂಡಿದ್ದೇವೆ ಗುರು. ಅವ್ರಿಗೆ ಅನ್ಕೊಂಡಿದ್ಕಿಂತ ಬೇಗನೆ ಬ್ಯಾಟಿಂಗ್ ಬಂದ್ಬಿಡ್ತು. ಸೊ ಅವ್ರು ಅನ್ಕೊಂಡಿರ್ಲಿಲ್ಲ ಗುರು ಇಷ್ಟು ಬೇಗ ನನಗೂ ಕೂಡ ಬ್ಯಾಟಿಂಗ್ ಬರುತ್ತೆ ಅಂತ. ಸೊ ಇಲ್ಲೇನೆ ಗೊತ್ತಾಗ್ತಿದೆ, ಡೆತ್ ಅಲ್ಲಿ ಬಂದ್ ಬೀಸ್ ಆಡ್ಬೋದು ಗುರು. ಬಟ್ ಮಿಡಲ್ ಆರ್ಡರ್ಸ್ ನಲ್ಲಿ ಏನಾದ್ರು ಆಡ್ಬೇಕು ನಾವು ಸ್ವಲ್ಪ ಬೇಗ ಅಂತ ಇದ್ರೆ ಅದಕ್ಕೆ ಸ್ವಲ್ಪ ಕಾಲಾವಕಾಶ ಜಾಸ್ತಿ ಬೇಕಾಗುತ್ತೆ ಅಂತ. ಸೊ ಅದೇ ಕಾರಣಕ್ಕೋಸ್ಕರ ಫೇಲ್ಯೂರ್. ಬಟ್ ಮುಂಬೈ ಇಂಡಿಯನ್ಸ್ ತಂಡದ ಪರವಾಗಿ ರೋಹಿತ್ ಎಲ್ಲರೂ ಕೂಡ ಫೇಲ್ಯೂರ್ ಆಗ್ತಾರೆ. ಬಟ್ ಇಲ್ಲಿ ಕಚ್ಕೊಂಡಿದ್ದು ಸೂರ್ಯಕುಮಾರ್ ಯಾದವ್ ಅವರು ಗುರು. 35 ಬಾಲ್ನಲ್ಲಿ 56 ರನ್ ಹೊಡಿತಾರೆ. ಟೀಮ್ ಡೇವಿಡ್ 20 ಬಾಲ್ನಲ್ಲಿ 24 ರನ್. ಎಲ್ಲ ಒಂದ್ ಕಡೆ ಬೇರೆ ಇನ್ಯಾರಿಂದ ಅಷ್ಟು ಹೇಳ್ಕೊಳ್ಳೋ ಕಾಂಟ್ರಿಬ್ಯೂಟ್ ಬರಲೇ ಇಲ್ಲ ಗುರು. ಸೂರ್ಯಕುಮಾರ್ ಯಾದವ್ ಆಡ್ತಿದ್ದಾರೆ ನಿಜ, ಬಟ್ ಅವ್ರಿಗೂ ಕೂಡ ಸಪೋರ್ಟಿಂಗ್ ಪ್ರದರ್ಶನ ಬರ್ಬೇಕಿತ್ತು. ಓಪನರ್ಸ್ ಮತ್ತೆ ಫೇಲ್ಯೂರ್ ಆಗೋದ್ರು MI ತಂಡದ ಪರವಾಗಿ. ಬಟ್ ಮಿಚೆಲ್ ಸ್ಟಾರ್ಕ್ ಬ್ಯಾಕ್ ಟು ಫಾರ್ಮ್ ಅನ್ನೋ ರೇಂಜ್ ಗೆ ಬಂದಿದ್ದು ಗುರು. 33 ರನ್ ಕೊಡ್ತಾರೆ 4 ಓವರ್ ನಲ್ಲಿ 4 ವಿಕೆಟ್ ನ ಎತ್ತಾಕೊಳ್ತಾರೆ ಗುರು. ಇನ್ನು ಸುನಿಲ್ ನರೇನ್ 22 ರನ್ ಕೊಟ್ಬಿಟ್ಟು 2 ವಿಕೆಟ್ ನ ತಗೊಳ್ತಾರೆ ಗುರು. ಮಿಚೆಲ್ ಸ್ಟಾರ್ಕ್ ಅವರ ಬೆಂಕಿ ಬೌಲಿಂಗ್ ಎದುರುಗಡೆ MI ತಂಡ ನಿಲ್ಕಿ ಹೊಂಟೋಯ್ತು ಅಂತ ಹೇಳ್ಬೋದು. ಒಂಥರ ತಡ್ಕೊಳಕ್ಕೂ ಕೂಡ ಆಗ್ಲಿಲ್ಲ ಈ ಸ್ಟಾರ್ಕ್ ಅವರ ಬೌಲಿಂಗ್ ಅಟ್ಯಾಕ್ ನ ಗುರು. ಸೊ ಆರೆಂಜ್ಗೆ ತತ್ತರಿಸೋದ್ರು. ಬಟ್ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ವೆಂಕಟೇಶ್ ಅಯ್ಯರ್ ಅವರಿಗೆ ಸಿಕ್ತು. ಯಾಕಂದ್ರೆ ಅಷ್ಟು ಅದ್ಭುತವಾಗಿ ಬ್ಯಾಟಿಂಗ್ ಆಡಿ ತಂಡಕ್ಕೆ ಒಂದು 19 ಸ್ಕೋರ್ ನ ಕೊಟ್ಟರು. ನನ್ನ ಪ್ರಕಾರ ಕೇಳಿದ್ರೆ ಮಿಚೆಲ್ ಸ್ಟಾರ್ಕ್ ಕೂಡ ಕೊಡ್ಬೋದಾಯ್ತು. ಯಾಕಂದ್ರೆ ಅಷ್ಟು ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ ಗುರು ಇಂಥ ಲೋ ಸ್ಕೋರಿಂಗ್ ಮ್ಯಾಚ್ ನಲ್ಲಿ ಕೂಡ. ಇದು ಯಾಕೆಂದ್ರೆ ಬ್ಯಾಟಿಂಗ್ ಪಿಚ್, ಬ್ಯಾಟ್ಸ್ಮನ್ ಗಳು ಹೆಂಗಿರೋ ರನ್ ಹೊಡೆದೇ ಹೊಡಿತಾರೆ ಗೊತ್ತು. ಬಟ್ ಬೌಲಿಂಗ್ ಇಷ್ಟೆಲ್ಲ ಟೋಟಲ್ ಮಾಡಿದ್ದಾರೆ ಅಂದ್ಮೇಲೆ ಅದಕ್ಕೆ ಪ್ರಮುಖವಾದ ಕಾರಣ ಮಿಚೆಲ್ ಸ್ಟಾರ್ಕ್. ನನ್ನ ಪ್ರಕಾರ ಈ ಮ್ಯಾಚ್ ನ ಪ್ಲೇಯರ್ ಆಫ್ ದಿ ಅವಾರ್ಡ್ ನಿಜವಾದ ವಿನ್ನರ್ ಮಿಚೆಲ್ ಸ್ಟಾರ್ಕ್. ನಿಮ್ಗೆ ಅನ್ಸುತ್ತೆ ಗುರು? ಯಾರಿಗೆ ಕೊಡಬೇಕಿತ್ತು ಕಮೆಂಟ್ಸ್ ನಲ್ಲಿ ಕಮೆಂಟ್